ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಣ್ಣ ಭಾಗ 47. ವಿಕ್ರಮ್ ಮಾಯಾಳ ನೆನಪಿನಲ್ಲೇ ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ನ ಮುಖ್ಯ ಕಚೇರಿಗೆ ಬಂದು ತಲುಪಿದನು. ಅವನು ಸಂಸ್ಥೆಯ ಉಪಾಧ್ಯಕ್ಷ ಅಂದರೆ ವೈಸ್ ಪ್ರೆಸಿಡೆಂಟ್. ಆದರೆ ಅವನ ಮುಖ್ಯ ಕೆಲಸವನ್ನು ಬೇರೊಂದು ಜವಾಬ್ದಾರಿಯಾಗಿ ಅಥರ್ವನಿಂದ ವಹಿಸಿಕೊಳ್ಳಲಾಗಿತ್ತು. ಅದುವೇ ದೊಡ್ಡ ಸವಾಲುಗಳ ನಡುವೆ ನಡೆಯುತ್ತಿರುವ ವಿಕ್ರಮ್ ವರ್ಮನ್ ಕಾಪರ್ ಫ್ಯಾಕ್ಟರಿಯ ಆಡಳಿತ ಮತ್ತು ಅಭಿವೃದ್ಧಿ. ಅವನು ಕಚೇರಿಗೆ ಬಂದ ಸಮಯ ಗಡಿಬಿಡಿಯ ಉತ್ತುಂಗದಲ್ಲಿತ್ತು. ಕಾಪರ್ ಫ್ಯಾಕ್ಟರಿಗೆ ಬೇಕಾದ ಮುಖ್ಯ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವ ಅಂತಾರಾಷ್ಟ್ರೀಯ ಟೆಂಡರ್ ಇಂದು ಸಂಜೆಯೊಳಗೆ ಅಂತಿಮಗೊಳ್ಳಬೇಕಿತ್ತು. ಈ ಟೆಂಡರ್ ಗೆದ್ದರೆ ಮುಂದಿನ 5 ವರ್ಷಗಳವರೆಗೆ ಫ್ಯಾಕ್ಟರಿಯ ಲಾಭ ಖಚಿತ. ಸೋತರೆ ಆರ್ಥಿಕ ಬಿಕ್ಕಟ್ಟು ಎದುರಾಗುತ್ತದೆ. ಮ್ಯಾನೇಜರ್ ಯುವರಾಜ್ ನಿರ್ಮಾಣ ವಿಭಾಗದ ಸಂಸ್ಥೆಗಳನ್ನು ಸರಿಪಡಿಸುತ್ತಿದ್ದರೂ ಕಾಪರ್ ಫ್ಯಾಕ್ಟರಿ ಸಂಪೂರ್ಣವಾಗಿ ವಿಕ್ರಮ್ನ ವೈಯಕ್ತಿಕ ಉಸ್ತುವಾರಿಯಲ್ಲೇ ಇತ್ತು. ವಿಕ್ರಮ್ನ ಕೋಣೆಯೊಳಗೆ ಅವನ ಸಹಾಯಕ ಮತ್ತು ಅಥರ್ವನ ನಂಬಿಕಸ್ಥನಾದ ಕಾರ್ತಿಕ್ ಪ್ರವೇಶಿಸಿದನು. ಕಾರ್ತಿಕ್ ಟೆಂಡರ್ ಫೈಲ್ಗಳನ್ನು ಮತ್ತು ಫೈನಲ್ ಅನಾಲಿಸಿಸ್ ರಿಪೋರ್ಟ್ಗಳನ್ನು ಟೇಬಲ್ ಮೇಲೆ ಹರಡಿದನು. ಕಾರ್ತಿಕ್, ಗುಡ್ ಮಾರ್ನಿಂಗ್ ಬಾಸ್. ಮೇಲಧಿಕಾರಿಗಳ ಕಡೆಯಿಂದ ಪದೇ ಪದೇ ಕಾಲ್ ಬರುತ್ತಿದೆ. ಇಂಪೋರ್ಟ್ ಲೈಸೆನ್ಸ್ ಡಾಕ್ಯುಮೆಂಟ್ಸ್ನಲ್ಲಿ ಒಂದು ಸಣ್ಣ ಡೌಟ್ ಇದೆ. ಅದನ್ನು ನಾವು ಕ್ಲಾರಿಫೈ ಮಾಡಿ ಸೀಲ್ ಹಾಕಿದರೆ ಸಾಕು. ಇವತ್ತು ಸಂಜೆ 5 ಗಂಟೆಗೆ ಡೆಡ್ಲೈನ್. ನಮ್ಮ ಪಾರ್ಟಿ ಫೀಲ್ಡ್ನಲ್ಲಿ ಇರುವುದರಿಂದ ಸ್ವಲ್ಪ ಫಾಸ್ಟಾಗಿ ಮುಗಿಸಲೇಬೇಕು ಎಂದನು. ವಿಕ್ರಮ್ ಫೈಲ್ಗಳನ್ನು ತಿರುವಿ ಹಾಕುತ್ತಾ ಟೆಂಡರ್ನ ಒಟ್ಟು ಮೌಲ್ಯವನ್ನು ನೋಡಿದನು. ಹೌದು ಕಾರ್ತಿಕ್, ಇದು ಸಾಧಾರಣ ಕೆಲಸವಲ್ಲ. ಕಾಪರ್ ಫ್ಯಾಕ್ಟರಿಗೆ ಇದುವೇ ಜೀವಾಳ. ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳಬೇಕೆಂದರೆ ಒಬ್ಬ ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆಯುಧಗಳನ್ನು ಸಿದ್ಧಪಡಿಸುವ ಹಾಗೆ ಈ ಟೆಂಡರ್. ಯಾವುದೇ ಸಣ್ಣ ತಪ್ಪು ನಡೆದರೂ ಅಣ್ಣ ತುಂಬ ಕೋಪಗೊಳ್ಳುತ್ತಾರೆ ಎಂದನು. ಕಾರ್ತಿಕ್, ಅದಕ್ಕಾಗಿಯೇ ನಿಮ್ಮ ಗಮನದಲ್ಲಿ ಎಲ್ಲವೂ ಫೈನಲ್ ಆಗಬೇಕೆಂದು ತಂದಿದ್ದೇನೆ. ನನಗೆ ಒಂದು ಕಡೆ ಅನುಮಾನವಿದೆ. ಶಿಪ್ಪಿಂಗ್ ಕಾಸ್ಟನ್ನು ನಾವು ಎಕ್ಸ್ಚೇಂಜ್ ರೇಟ್ ಸ್ಟ್ರೈಡರ್ ಜೊತೆ ಸೇರಿಸಿ ನಿರ್ಧರಿಸಿದ್ದೇವೆ. ಆದರೆ ಲಾಸ್ಟ್ ಟೈಮ್ ಅವರು ಅದರ ಬಗ್ಗೆ ಮಾತನಾಡಲೇ ಇಲ್ಲ. ಒಂದು ವೇಳೆ ಈಗ ಅವರು ಅದನ್ನು ನಿರಾಕರಿಸಿದರೆ ಪರ್ಯಾಯ ಯೋಜನೆ ಏನು ಎಂದು ಒಂದು ಜಟಿಲವಾದ ಪ್ರಶ್ನೆಯನ್ನು ಮುಂದಿಟ್ಟನು. ವಿಕ್ರಮ್ ತನ್ನ ಪೆನ್ ತೆಗೆದುಕೊಂಡು ಫೈಲ್ನಲ್ಲಿ ಮುಖ್ಯವಾದ ಜಾಗಗಳನ್ನು ಗುರುತಿಸುತ್ತಲೇ, ಒಳ್ಳೆಯ ಪ್ರಶ್ನೆ ಕಾರ್ತಿಕ್. ನಾವು ಒಂದು ಫ್ಲೋಟಿಂಗ್ ರೇಟ್ ಆಫರ್ ಮಾಡಿದ್ದೇವೆ. ಅವರು ನಿರಾಕರಿಸಿದರೆ ಅದನ್ನು ಹಾಗೆಯೇ ಫಿಕ್ಸೆಡ್ ರೇಟಾಗಿ ಬದಲಾಯಿಸಿಬಿಡೋಣ. ಲಾಭವನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತದೆ, ಆದರೂ ಟೆಂಡರ್ ನಮಗೆ ಹೊಳೆಯುತ್ತದೆ ಎಂದನು. ಹೀಗೆ ಅವರಿಬ್ಬರ ಮಾತುಕತೆ ಸಂಪೂರ್ಣವಾಗಿ ಹಣಕಾಸು, ರಫ್ತು, ಆಮದು ಮತ್ತು ತಾಂತ್ರಿಕ ಸಮಸ್ಯೆಗಳೆಂಬ ತಾಮ್ರ ಕಾರ್ಖಾನೆಯ ಭವಿಷ್ಯವನ್ನು ನಿರ್ಧರಿಸುವ ವಿಷಯಗಳಲ್ಲಿ ಆಳವಾಗಿತ್ತು. 1 ಗಂಟೆಯಿಂದ ಇಬ್ಬರೂ ತೀವ್ರವಾದ ಕೆಲಸದಲ್ಲಿ ಮುಳುಗಿದ್ದರು. ಕೆಲಸದಲ್ಲಿ ಗಮನ ಹರಿಸಲು ಪ್ರಯತ್ನಿಸಿದರೂ ವಿಕ್ರಮ್ನ ಮನಸ್ಸು ಸಂಪೂರ್ಣವಾಗಿ ದೇವಸ್ಥಾನದ ಸಿಗ್ನಲ್ನಲ್ಲಿ ಭೇಟಿಯಾದ ಮಧುಮಿತಾ ಅಂದರೆ ಮಾಯಾ ಮೇಲೆಯೇ ಇತ್ತು. ಅವಳ ದಿಟ್ಟತನದ ಮಾತು, ಕೋಪ, ಹಳದಿ ಚೂಡಿದಾರ್ನ ಹೊಳಪು ಎಲ್ಲವೂ ಅವನ ಕಣ್ಮುಂದೆ ಬಂದು ಹೋದವು. ಒಂದು ಮುಖ್ಯವಾದ ನಿರ್ಧಾರಕ್ಕೆ ಸಹಿ ಹಾಕಬೇಕಾದ ಕ್ಷಣದಲ್ಲಿ ವಿಕ್ರಮ್ ಒಮ್ಮೆಲೆ ಪೆನ್ನನ್ನು ಕೆಳಗಿಟ್ಟು ಎದುರಿಗಿದ್ದ ಗೋಡೆಯನ್ನು ನೋಡುತ್ತಾ ಮೆಲ್ಲನೆಯ ದನಿಯಲ್ಲಿ ಗುಣುಗುಟ್ಟಲಾರಂಭಿಸಿದನು. ಅವಳು ಜಗಳವಾಡಿದರೂ, ಬೈದರೂ, ಹರಳೆಣ್ಣೆ ಮುಖದವನು ದಡ್ಡ ಎಂದು ಕೋಪಗೊಂಡರೂ ನನ್ನ ಮನಸ್ಸು ಅವಳ ಸುತ್ತಲೇ ಸುತ್ತುತ್ತಿದೆ. ನನ್ನ ಜೀವ ಹುಡುಕಿ ನಾನು ಕಂಡುಕೊಂಡ ಮೊದಲ ಹಳದಿ ಚೂಡಿದಾರ್ ದೇವತೆ ಕಣೋ ಇವಳು ಅಂತ ಒಮ್ಮೆಲೆ ವಿಕ್ರಮ್ ಏನೋ ಬಡಬಡಿಸಲು ಆರಂಭಿಸಿದುದನ್ನು ಕೇಳಿ ಗೊಂದಲಗೊಂಡ ಕಾರ್ತಿಕ್, ಬಾಸ್, ಯಾವ ಫೈಲ್ ಬಗ್ಗೆ ಮಾತನಾಡ್ತಾ ಇದ್ದೀರಾ? ನೀವು ಹೇಳಿದ ಹಳದಿ ಚೂಡಿದಾರ್ ವಿಷಯ ಯಾವ ಡಾಕ್ಯುಮೆಂಟ್ನಲ್ಲಿದೆ ಎಂದು ತಮಾಷೆಯಾಗಿ ಕೇಳಿದನು. ವಿಕ್ರಮ್ ತನ್ನ ಸ್ಥಿತಿಗೆ ಮರಳಿ ಸ್ವಲ್ಪ ನಾಚಿಕೆಯಿಂದ ನಕ್ಕು, ಸಾರಿ ಕಾರ್ತಿಕ್, ನನ್ನ ಮನಸ್ಸು ಯಾವುದೋ ಕನಸಿನ ಲೋಕದಲ್ಲಿದೆ. ನಾನು ಹೇಳಿದ್ದೆಲ್ಲವೂ ನನ್ನ ಪ್ರೇಯಸಿ ಮಧುಮಿತಾ ಬಗ್ಗೆ. ಅವಳು ನನ್ನ ತಲೆಯೊಳಗೆ ಓಡಾಡುತ್ತಿದ್ದಾಳೆ. ಅವಳ ಸೌಂದರ್ಯವನ್ನು ನಿನಗೆ ಹೇಳುತ್ತೇನೆ ಕೇಳು ಎಂದು ಅವನು ಕೆಲಸವನ್ನು ಮರೆತು ತನ್ನ ದೇವತೆಯನ್ನು ವರ್ಣಿಸಲು ಪ್ರಾರಂಭಿಸಿದನು. ಹೇಳಿ ಬಾಸ್, ನಾನು ತಿಳಿದುಕೊಳ್ಳುತ್ತೇನೆ ಎಂದನು ಕಾರ್ತಿಕ್. ವಿಕ್ರಮ್ ಕೆನ್ನೆಯ ಮೇಲೆ ಕೈಯಿಟ್ಟು ಟೇಬಲ್ ಮೇಲೆ ಹೊರಗಿ ಕಣ್ಣುಗಳನ್ನು ಮುಚ್ಚಿ ಅವಳನ್ನು ತನ್ನೊಳಗೆ ತಂದುಕೊಂಡನು.
ಅವಳು ಕೋಪದಿಂದ ಮಾತನಾಡುವಾಗ ಆ ಚಲಿಸುವ ಕಣ್ಣುಗಳನ್ನು ನೋಡಿದರೆ ಸಾಕು, ಮನಸ್ಸಿನೊಳಗೆ ಒಂದು ಎನರ್ಜಿ ಸಿಗುತ್ತದೆ. ಕೆಳಗೆ ಬಿದ್ದು ಎದ್ದವಳು ನನ್ನ ಶರ್ಟ್ ಕಾಲರ್ ಹಿಡಿದಳಲ್ಲ, ಆಗ ಮೈಯೆಲ್ಲ ಶಾಕ್ ಹೊಡೆದ ಹಾಗೆ ಆಯಿತು ಕಣೋ. ಒಬ್ಬ ರಾಣಿ ತನ್ನ ಕೋಟೆಯನ್ನು ರಕ್ಷಿಸಲು ಕತ್ತಿ ಹಿಡಿದುಕೊಂಡು ಬರುವ ಹಾಗಿತ್ತು ಅವಳ ನಡಿಗೆ. ಅವಳು ಹಳದಿ ಚೂಡಿದಾರ್ ಹಾಕಿದ್ದರಲ್ಲಿ ನಿಜವಾಗಿಯೂ ಒಬ್ಬ ದೇವತೆಯಂತೆ ಕಂಡಳು. ನನ್ನ ಅತ್ತಿಗೆಯ ಹಾಗೆ ಧೈರ್ಯವಿರುವ ಹುಡುಗಿ ನನಗೆ ಬೇಕು ಅಂತ ನನ್ನ ಅಣ್ಣ ಹೇಳಿದ್ದನ್ನು ದೇವರು ಅವಳ ಮೂಲಕ ನೆರವೇರಿಸಲಿದ್ದಾನೆ ಎಂದು ಅನ್ನಿಸುತ್ತದೆ ಎಂದು ಉತ್ಸಾಹದಿಂದ ಹೇಳಿದನು. ಕಾರ್ತಿಕ್ ನಂಬಲಾಗದೆ ಆಘಾತದಿಂದ ಅವನನ್ನೇ ನೋಡುತ್ತಿದ್ದನು. ವಿಕ್ರಮ್ ಮುಂದುವರಿಸಿ ಮಾತನಾಡುತ್ತಿದ್ದನು. ಅವಳ ಕಣ್ಣಿನಲ್ಲಿರುವ ಆ ಕೋಪದ ಪ್ರಕಾಶವೇ ನನ್ನನ್ನು ತಾಕುತ್ತಿದೆ. ಏನೋ ಗೊತ್ತಿಲ್ಲ ಕಾರ್ತಿಕ್, ನಾನು ಈ ಪ್ರಪಂಚದಲ್ಲಿ ಹಲವರನ್ನು ನೋಡಿದ್ದೇನೆ, ಹಲವು ಹುಡುಗಿಯರನ್ನು ಭೇಟಿಯಾಗಿದ್ದೇನೆ. ಆದರೆ ಅವಳು ನನ್ನನ್ನು ನೋಡಿ ದಡ್ಡ ಅಂತ ಕಿರುಚಿದಾಗಲೂ ನನ್ನ ಮನಸ್ಸು ಅವಳನ್ನು ಆರಾಧಿಸಿತು. ನನ್ನ ಬಳಿ ಬಂದು ಜಗಳವಾಡಿದಳು, ಸವಾಲು ಹಾಕಿದೆ. ಆದರೆ ಅವಳ ಕಣ್ಣಿನಲ್ಲಿ ಒಂದು ಪ್ರಾಮಾಣಿಕತೆ ಕಂಡಿತು. ಅದು ಎಷ್ಟೇ ಕೋಟಿ ರೂಪಾಯಿ ಕೊಟ್ಟರೂ ಸಿಗದಂತಹ ಮೌಲ್ಯ ಕಣೋ. ಅವಳಿಗೆ ನಾನು ಯಾರು ಎಂದು ಗೊತ್ತಿಲ್ಲದಿದ್ದರೂ ನನ್ನ ಹತ್ತಿರ ಸವಾಲು ಹಾಕಿದ ಆ ಧೈರ್ಯ ಇದೆಯಲ್ಲ, ಅದೇ ನನ್ನನ್ನು ಕಟ್ಟು ಹಾಕಿದ್ದು ಎಂದು ಮಾತನಾಡುವಾಗಲೇ ಒಮ್ಮೆಲೆ ವಿಕ್ರಮ್ ಕಣ್ಣು ತೆರೆದು ತನ್ನ ಸುತ್ತಲಿರುವ ಕಚೇರಿಯ ವಾತಾವರಣವನ್ನು ಮರೆತು ಟೆಂಡರ್ನ ಸಮಸ್ಯೆಗಳಿಂದ ದೂರವಾಗಿ ತನ್ನ ಪ್ರೇಯಸಿಯ ಸೌಂದರ್ಯದ ಜಗತ್ತಿನಲ್ಲಿ ಮುಳುಗಿ ಹೋದನು. ಸತ್ಯವಾಗಿ ಹೇಳುತ್ತಿದ್ದೇನೆ ಕಾರ್ತಿಕ್, ಆ ಒಂದು ನಿಮಿಷದಲ್ಲಿ ಅವಳು ನನ್ನನ್ನು ನೋಡಲು, ನಾನು ಅವಳನ್ನು ನೋಡಲು, ಆ ಕಾಪರ್ ಫ್ಯಾಕ್ಟರಿ, ನಮ್ಮ ಕನ್ಸ್ಟ್ರಕ್ಷನ್ಸ್, ಅಣ್ಣನ ಸಮಸ್ಯೆ ಯಾವುದೂ ನನ್ನ ನೆನಪಿನಲ್ಲಿರಲಿಲ್ಲ. ನನ್ನ ಶರ್ಟ್ ಕಾಲರ್ ಹಿಡಿದು ಕೋಪದಿಂದ ನನ್ನನ್ನು ಜಾಡಿಸಿದ ಆ ಸ್ಪರ್ಶ ಇದೆಯಲ್ಲ, ಅದು ಸಾಧಾರಣ ಸ್ಪರ್ಶವಲ್ಲ, ಅದು ಹಲವು ಕೋಟಿ ಮಿಂಚು ಹರಿದಂತಾಗುತ್ತಿತ್ತು ಎಂದನು. ವಿಕ್ರಮ್ನ ತೀವ್ರವಾದ ಭಾವನೆಗಳ ಪ್ರವಾಹವನ್ನು ಕೇಳಿದ ಕಾರ್ತಿಕ್ ಮೊದಲು ದಂಗಾದರೂ ನಂತರ ಅವನ ಮುಖದಲ್ಲಿ ಕಂಡ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಂಡನು. ಟೆಂಡರ್ನ ಒತ್ತಡದಲ್ಲಿದ್ದ ಅವನು ತನ್ನ ಬಾಸ್ ತೀವ್ರವಾದ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಾರೆ ಎಂಬುದನ್ನು ಅರಿತನು. ಕಾರ್ತಿಕ್ ಮೃದುವಾದ ಮುಗುಳ್ನಗುವೊಂದಿಗೆ ಸಹಜವಾಗಿ ಮಾತನಾಡಿದನು. ಹೌದು ಸರ್, ನನ್ನ ಲ್ಯಾಪ್ಟಾಪ್ನಲ್ಲಿರುವ ಡೇಟಾ ಎಲ್ಲ ಸತ್ಯವೇ. ಆದರೆ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಡೇಟಾ ಸಂಪೂರ್ಣವಾಗಿ ನಿಜವಾದ ಪ್ರೀತಿ. ಸರಿ ಬಿಡಿ, ನೀವು ಹೇಳುವುದನ್ನು ಇಟ್ಕೊಂಡು ನೋಡಿದರೆ ಅವರು ಸಾಧಾರಣ ಹುಡುಗಿಯಲ್ಲ ಎಂದು ಅರ್ಥವಾಗುತ್ತದೆ. ಯಾರು ಸರ್ ಅವರು ಎಂದನು. ವಿಕ್ರಮ್ ಮುಖ ಅರಳಿಸಿ ಅವಳ ಹೆಸರು ಮಧುಮಿತಾ ಅಂತ ಹೇಳಿದಳು. ಅವಳ ಅಪ್ಪ ಯಾವುದೋ ಲಾಯರ್ ಮನೆಯಲ್ಲಿ ಸೆಕ್ಯೂರಿಟಿ ಆಗಿದ್ದಾರಂತೆ. BSc ಮುಗಿಸಿಬಿಟ್ಟು ಕೆಲಸ ಹುಡುಕುತ್ತಿದ್ದಾಳಂತೆ. ಅದರಲ್ಲಿ ಏನು ಆಶ್ಚರ್ಯವೆಂದರೆ, ನಾನು ಅವಳ ಹತ್ತಿರ ಸುಳ್ಳು ಹೇಳಿದ್ದೇನೆ. ನಾನು ಈ ಕಂಪನಿಯ ವೈಸ್ ಪ್ರೆಸಿಡೆಂಟ್ ವಿಕ್ರಮ್ ವರ್ಮನ್ ಅಂತ ಹೇಳಿಲ್ಲ. ನನ್ನ ಹೆಸರು ವಿಘ್ನೇಶ್, ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದಾಗಿ ಹೇಳಿದ್ದೇನೆ ಎಂದನು. ಕಾರ್ತಿಕ್ ಕಣ್ಣುಗಳು ಆಘಾತದಿಂದ ಅರಳಿದವು. ಏನು, ನೀವು ಸುಳ್ಳು ಹೇಳಿದ್ದೀರಾ? ಹಾಗಾದರೆ ನೀವು ವರ್ಮನ್ ವಂಶದ 2ನೇ ವಾರಸುದಾರ ಅಂತ ಗೊತ್ತಾದರೆ ಅವಳ ಬಳಿ ಹೇಗೆ ಮ್ಯಾನೇಜ್ ಮಾಡುತ್ತೀರಾ? ಅವರಿಗೆ ಗೊತ್ತಾದರೆ ಏನಾಗುತ್ತದೆ ಎಂದು ಕೇಳಿದನು. ವಿಕ್ರಮ್ ಫೈಲನ್ನು ನೋಡಿಬಿಟ್ಟು ಮತ್ತೆ ಮಧುಮಿತಾಳ ನೆನಪಿಗೆ ಜಾರಿದನು. ಕಾರ್ತಿಕ್, ಅದೆಲ್ಲ ಆಮೇಲೆ ನೋಡೋಣ. ಮೊದಲು ನಾನು ಅವಳನ್ನು ಕರೆಕ್ಟ್ ಮಾಡಬೇಕು. ಅಲ್ಲಿಯವರೆಗೂ ಅವಳಿಗೆ ನಿಜ ತಿಳಿಯಬಾರದು. ಅವಳು ಸೆಕ್ಯೂರಿಟಿ ಹುಡುಗಿಯಾದರೂ, ಅವಳ ಅಪ್ಪ ಸೆಕ್ಯೂರಿಟಿ ಅಂತ ಹೇಳಿದರೂ ಆ ಹುಡುಗಿಯ ಬಳಿ ಒಂದು ಧೈರ್ಯವಿದೆ, ಒಂದು ರಾಜ ಗಾಂಭೀರ್ಯವಿದೆ, ಒಬ್ಬ ದೇವತೆಯ ಮುಖವಿದೆ. ಅಣ್ಣನ ಮದುವೆ ಮುಗಿದ ತಕ್ಷಣ ನನ್ನ ಮದುವೆನೇ ಎಂದನು. ಇದಕ್ಕೆ ಅಥರ್ವ ಸರ್ ಒಪ್ಪುತ್ತಾರಾ ಬಾಸ್ ಎಂದು ಕಾರ್ತಿಕ್ ಕೇಳಿದನು. ನನ್ನ ಅಣ್ಣ ಖಂಡಿತ ಒಪ್ಪುತ್ತಾರೆ. ನಾನು ಬೆಳಿಗ್ಗೆಯೇ ನಕ್ಷತ್ರ ಅತ್ತಿಗೆ ಹತ್ತಿರ ಹೇಳಿಬಿಟ್ಟಿದ್ದೇನೆ. ಅವರು ಅಣ್ಣನನ್ನು ಒಪ್ಪಿಸುತ್ತಾರೆ. ಇನ್ನು ಮುಂದೆ ನಾನು ಬಿಸ್ನೆಸ್ನಲ್ಲಿ ಆಟವಾಡದೆ ಸೀರಿಯಸ್ ಆಗಿರಬೇಕು. ಅದಕ್ಕೆ ಬೇಕಿರುವುದು ಈ ಕಾಪರ್ ಫ್ಯಾಕ್ಟರಿಯ ಗೆಲುವು. ಇದು ಶ್ರೀಕಾರವಾಗಲಿ ಎಂದನು. ಕಾರ್ತಿಕ್, ಓಹೋ, ಹಾಗಾದರೆ ಈ ಕಾಪರ್ ಫ್ಯಾಕ್ಟರಿ ಟೆಂಡರ್ ಗೆಲುವಿನ ಹಿಂದಿರುವ ರಹಸ್ಯ ನೀವು ಅವರನ್ನು ಮದುವೆಯಾಗುವುದು ತಾನೇ? ಸರಿ, ಹಾಗಾದರೆ ಅವರ ಬಗ್ಗೆ ಇನ್ನೂ ವಿವರವಾಗಿ ಹೇಳಿ ಬಾಸ್. ನಿಮ್ಮ ಮನಸ್ಸನ್ನು ಕದ್ದವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಕುತೂಹಲವಿದೆ ಎಂದು ಕೇಳಿದನು. ಮತ್ತೆ ವಿಕ್ರಮ್ 2 ಕೈಗಳನ್ನು ಟೇಬಲ್ ಮೇಲೆ ಇಟ್ಟು ಹೊರಗಿದನು. ಅವನ ಕಣ್ಣುಗಳಲ್ಲಿ ಈಗ ಪ್ರೇಮದ ಕಿಡಿ ಉರಿಯುತ್ತಿತ್ತು. ಕಾಪರ್ ಫ್ಯಾಕ್ಟರಿಯ ಲಾಭದ ಲೆಕ್ಕಾಚಾರಗಳು ಮರೆಯಾಗಿ
ಅವಳ ಮುಖವೇ ತುಂಬಿಕೊಂಡಿತ್ತು. ಅವಳ ಕೂದಲು ಇದೆಯಲ್ಲ, ಅದರಿಂದ ಲಘುವಾದ ಒಂದು ಸುವಾಸನೆ ಬಂತು. ಯಾವುದೋ ಹೂವುಗಳ ದೇವತೆಯ ಹಾಗೆ ಅವಳ ಪರಿಮಳ. ಅವಳು ಕೋಪಗೊಂಡು ನನ್ನನ್ನು ಜಾಡಿಸುವಾಗ ಅವಳ ಕೈಗಳು ನನ್ನ ಭುಜಕ್ಕೆ ತಾಗಿದವು. ಆ ಬಿಸಿ ಈಗಲೂ ಕಡಿಮೆಯಾಗಿಲ್ಲ. ಆ ಕೆಂಪು ಬಣ್ಣದ ಹಣೆಬೊಟ್ಟು ಅವಳನ್ನು ಇನ್ನೂ ಅಂದವಾಗಿ ತೋರಿಸಿತು. ಆ ಹರಳೆಣ್ಣೆ ಮುಖದವನು ಅನ್ನೋ ಪದ ಇದೆಯಲ್ಲ, ಅದಕ್ಕೆ ಅವಳ ಧ್ವನಿ ಕೊಟ್ಟ ಆ ಒತ್ತು ನನ್ನನ್ನು ಬೈಯಲಿಲ್ಲ, ನನ್ನ ಗಮನದ ಕೊರತೆಯನ್ನು ಬೊಟ್ಟು ಮಾಡಿ ತೋರಿಸಿತು ಎಂದವನು. ನನಗೆ ಸಿಕ್ಕ ನನ್ನ ದೇವತೆ, ನನ್ನ ಮಧು, ನನ್ನ ಪ್ರಾಣದ ಪ್ರೇಯಸಿ. ಅವಳಿಗಾಗಿ ಈ ಕಾಪರ್ ಫ್ಯಾಕ್ಟರಿಯ ಟೆಂಡರ್ ಮಾತ್ರವಲ್ಲ, ನನ್ನ ಪ್ರಾಣವನ್ನೂ ಕೊಡುತ್ತೇನೆ. ಅವಳು ನನ್ನ ಬಳಿ ಹೋಗೋ ಸೋಡಾ ಬುಟ್ಟಿ ಅಂತ ಹೇಳಿದಳಲ್ಲ, ಅದನ್ನು ಕೂಡ ನಾನು ಹೆಮ್ಮೆಯಿಂದಲೇ ತೆಗೆದುಕೊಂಡೆ ಎಂದು ಅವನು ಪ್ರೇಮದ ಅಮಲಿನಲ್ಲಿ ಏನೇನೋ ಬಡಬಡಿಸುತ್ತಿರಲು, ಕಾರ್ತಿಕ್, ಸರಿ ಬಾಸ್, ನಾವು ಇದರ ಬಗ್ಗೆ ಸಂಜೆ ಮಾತನಾಡೋಣ. ಇದೋ ಒಂದು ಮುಖ್ಯವಾದ ವಿಷಯ. ಈ ಟೆಂಡರ್ ಡಾಕ್ಯುಮೆಂಟ್ನಲ್ಲಿರುವ ಕಚ್ಚಾ ವಸ್ತುಗಳ ಸಪ್ಲೈಯರ್ ಹೆಸರು, ಅವರ ಫೋಟೋ ಯಾವುದಾದರೂ ನಿಮ್ಮ ತಲೆಗೆ ಹತ್ತುತ್ತಿದೆಯಾ? ಇಲ್ಲದಿದ್ದರೆ ಸಂಜೆ 5 ಗಂಟೆಯೊಳಗೆ ಈ ಫೈಲ್ ಮಿಸ್ ಆಗಿಬಿಡುತ್ತದೆ ಎಂದು ನಗುತ್ತಲೇ ಹೇಳಿದನು. ವಿಕ್ರಮ್ ನಗುವನ್ನು ತಡೆಯಲಾಗದೆ, ಕಾರ್ತಿಕ್, ನನ್ನ ಪ್ರೀತಿಯ ಬಗ್ಗೆ ಹೇಳಲು ನಿನ್ನ ಸಮಯವನ್ನು ಹಾಳು ಮಾಡಿದೆ. ಈಗ ನಾವು ಕೆಲಸ ನೋಡೋಣ. ಆದರೆ ಒಂದು ಮಾತು, ಇಂದು ಸಂಜೆ 7 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗುವಾಗ ನನ್ನ ಮನಸ್ಸಿನಲ್ಲಿ ಈ ಟೆಂಡರ್ ಗೆದ್ದ ತೃಪ್ತಿಯೊಂದಿಗೆ ಹೋಗಬೇಕು ಎಂದನು. ಕಾರ್ತಿಕ್, ಬಾಸ್, ಅದುವೇ ನೀವು ನಿಮ್ಮ ಪ್ರೀತಿಯು ಕಷ್ಟಪಟ್ಟು ಮುಂದೆ ಬರಬೇಕೆಂದುಕೊಳ್ಳುವ ಆ ಹುಡುಗಿಯ ಧೈರ್ಯವು ಈ ಕಾಪರ್ ಫ್ಯಾಕ್ಟರಿಗೆ ಒಂದು ಹೊಸ ದಾರಿಯನ್ನು ತೆರೆಯುತ್ತದೆ. ಬೇಗ ಮುಗಿಸಿ ಅಂದ. ಇದೇ ವೇಳೆಯಲ್ಲಿ ವಿಕ್ರಮ್ ಗೆಲ್ಲಬೇಕೆಂದುಕೊಳ್ಳುವ ಅದೇ ಟೆಂಡರ್ಗೆ ತನ್ನ PA ಕನ್ನಿಕಾಳೊಂದಿಗೆ ತಯಾರಾಗುತ್ತಿದ್ದಾಳೆ ಮಾಯಾ. ಮಾಯಾ ಇಂಡಸ್ಟ್ರೀಸ್ ಎಂದು ಚಿನ್ನದ ಅಕ್ಷರಗಳಲ್ಲಿ ಕೆತ್ತಲ್ಪಟ್ಟ ಅತ್ಯಂತ ದೊಡ್ಡ ನಾಮಫಲಕವನ್ನು ಹೊತ್ತು ನಿಂತಿತ್ತು ಆ 7 ಅಂತಸ್ತಿನ ಗಾಜಿನ ಅರಮನೆ. ವಿಕ್ರಮ್ ತನ್ನ ಕಚೇರಿಯಲ್ಲಿ ಕವಿತೆ ಹಾಡುತ್ತಾ ತನ್ನ ಪ್ರೀತಿಯ ಬಗ್ಗೆ ತನ್ನ ಸಹಾಯಕರ ಬಳಿ ಬಡಬಡಿಸುತ್ತಿದ್ದ ಅದೇ ಟೆಂಡರ್ ವಿಷಯಕ್ಕಾಗಿ ಮಾಯಾ ಇಂಡಸ್ಟ್ರೀಸ್ನ ಪ್ರಧಾನ ಕಚೇರಿಯಲ್ಲಿ ಅತ್ಯಂತ ತೀವ್ರವಾದ ಸಭೆ ನಡೆಯುತ್ತಿತ್ತು. ಈ ಮಾಯಾನೇ ದೇವಸ್ಥಾನದಲ್ಲಿ ವಿಕ್ರಮ್ ಬಳಿ ತನ್ನ ಹೆಸರು ಮಧುಮಿತಾ ಎಂದು, ತನ್ನ ತಂದೆ ಲಾಯರ್ ಮನೆಯಲ್ಲಿ ಸೆಕ್ಯೂರಿಟಿ ಆಗಿದ್ದಾರೆ ಎಂದು, BSc ಮುಗಿಸಿ ಕೆಲಸ ಹುಡುಕುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ಬಂದವಳು. ಆದರೆ ಅವಳ ಅಧಿಕಾರ ಇಲ್ಲಿ ರಾರಾಜಿಸುತ್ತಿತ್ತು. ಮೆರೂನ್ ಬಣ್ಣದಲ್ಲಿ ವಿನ್ಯಾಸಗೊಳಿಸಲಾದ ಗಂಭೀರವಾದ ಮೀಟಿಂಗ್ ರೂಮ್ನ ಮಧ್ಯದಲ್ಲಿದ್ದ ಸಂಪೂರ್ಣವಾಗಿ ಹವಾನಿಯಂತ್ರಿತ ಗಾಜಿನ ಮೇಜು ಮುಖ್ಯಸ್ಥಳ ಆಸನದಲ್ಲಿ ಮಾಯಾ ಕುಳಿತಿದ್ದಳು. ಅವಳ PA ಕನ್ನಿಕಾ ಟೆಂಡರ್ ಫೈಲ್ಗಳೊಂದಿಗೆ ಸಿದ್ಧಳಾಗಿದ್ದಳು. ಹತ್ತಿರದಲ್ಲೇ ಫೈನಾನ್ಸ್ ಹೆಡ್ ಶ್ರೀ ಸೆಲ್ವಂ ಮತ್ತು ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಶ್ರೀ ಕುಮಾರ್ ಕುಳಿತಿದ್ದರು. ಟೆಂಡರ್ನ ಅಂತಿಮ ಹಂತದ ಮಾತುಕತೆ ಅದಾಗಿತ್ತು. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವ ಆ ಒಪ್ಪಂದ ಮಾಯಾಳಿಗೆ ಅತ್ಯಂತ ಪ್ರಮುಖವಾಗಿತ್ತು. ಇದು ಕೇವಲ ಲಾಭಕ್ಕಾಗಿ ಮಾಡಿಕೊಳ್ಳುವ ಒಪ್ಪಂದವಾಗಿರಲಿಲ್ಲ. ಅವಳ ಸಂಸ್ಥೆಯ ಸಾಮರ್ಥ್ಯವನ್ನು ಭಾರತದಾದ್ಯಂತ ನಿರೂಪಿಸಬೇಕಾದ ಗೌರವದ ಪ್ರಶ್ನೆಯಾಗಿತ್ತು. ಮಾಯಾ ಅತ್ಯಂತ ನಿಧಾನವಾಗಿ ಅಧಿಕಾರದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದಳು. ಸೆಲ್ವಂ ಸರ್, ಇವತ್ತು ಸಂಜೆ 5 ಗಂಟೆ ಡೆಡ್ಲೈನ್. ನಮ್ಮ ಫೈನಾನ್ಷಿಯಲ್ ಆಫರ್ ಆಧಾರದ ಮೇಲೆಯೇ ಟೆಂಡರ್ ನಿರ್ಧಾರವಾಗಲಿದೆ. ಕಾಸ್ಟ್ ಎಸ್ಟಿಮೇಟ್ನಲ್ಲಿ ಯಾವುದೇ ಲೋಪದೋಷ ಇರಬಾರದು. ಒಂದು ಪೈಸೆ ಕೂಡ ವ್ಯರ್ಥವಾಗಬಾರದು. ಅದನ್ನು ಸ್ಪಷ್ಟವಾಗಿ ಪರಿಶೀಲಿಸಿದ್ದೀರಾ ಎಂದು ಗಂಭೀರವಾದ ಧ್ವನಿಯಲ್ಲಿ ಕೇಳಿದಳು. ಸೆಲ್ವಂ ತಮ್ಮ ಹುದ್ದೆಗೆ ತಕ್ಕ ಜವಾಬ್ದಾರಿಯಿಂದ, ಮೇಡಮ್, 4 ಬಾರಿ ಚೆಕ್ ಮಾಡಲಾಗಿದೆ. ಇಂಪೋರ್ಟ್ ಡ್ಯೂಟಿಗಳು, ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಎಲ್ಲವನ್ನೂ ವಿಶ್ಲೇಷಿಸಿ ಅತ್ಯಂತ ಕಡಿಮೆ ಮಾರ್ಜಿನ್ ಇಟ್ಕೊಂಡು ನಮ್ಮ ಆಫರನ್ನು ಫಿಕ್ಸ್ ಮಾಡಿದ್ದೇವೆ. ಇದು ಮಾರುಕಟ್ಟೆ ದರಕ್ಕಿಂತ ಶೇಕಡ 2ರಷ್ಟು ಕಡಿಮೆ ಇದೆ. ಆದರೆ ಇದರಲ್ಲಿ ನಮಗೆ ಉತ್ತಮ ಲಾಭ ಸಿಗುತ್ತದೆ ಎಂದರು. ಮಾಯಾ, ಗುಡ್. ಕುಮಾರ್ ಸರ್, ಟೆಕ್ನಿಕಲ್ ಸೈಡ್ ಏನು ಹೇಳುತ್ತೀರಿ? ನಮ್ಮ ಕಚ್ಚಾ ವಸ್ತುಗಳ ಗುಣಮಟ್ಟ ಮತ್ತು ಸ್ಟೋರೇಜ್ ಕೆಪಾಸಿಟಿ ಬಗೆಗಿನ ಡೇಟಾವನ್ನು ಸರಿಯಾಗಿ ನೀಡಿದ್ದೇವೆಯೇ? ನಮ್ಮ ಪ್ಲಾನ್ ಈ ಟೆಂಡರ್ಗೆ ಹೊಸದಾಗಿರಬೇಕು ಎಂದಳು. ಕುಮಾರ್, ಖಂಡಿತ ಮೇಡಮ್. ಗುಣಮಟ್ಟದಲ್ಲಿ ನಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ನಮ್ಮಲ್ಲಿರುವ ಹೊಸ ರಿಫೈನಿಂಗ್ ಟೆಕ್ನಾಲಜಿ ಬಗ್ಗೆ
ವಿವರವಾಗಿ ತಿಳಿಸಿದ್ದೇವೆ. ಟೆಕ್ನಿಕಲ್ ಬೀಡ್ನಲ್ಲಿ ನಾವೇ ನಂಬರ್ 1. ಆದರೆ ಒಂದು ವಿಷಯವಿದೆ ಎಂದು ಅವರು ಹಿಂಜರಿದರು. ಮಾಯಾ ಹುಬ್ಬುಗಳನ್ನು ಏರಿಸಿ ಏನು ಎಂದು ಕೇಳಿದಳು. ಕುಮಾರ್, ಈ ಟೆಂಡರ್ಗೆ ನಮಗೆ ದೊಡ್ಡ ಪೈಪೋಟಿ ನೀಡುತ್ತಿರುವುದು ವರ್ಮನ್ ಗ್ರೂಪ್ ಆಫ್ ಕಂಪನೀಸ್. ಅವರು ತುಂಬ ಹಠಕ್ಕೆ ಬಿದ್ದು ಟೆಂಡರ್ನಲ್ಲಿ ಇಳಿದಿದ್ದಾರೆ ಅನ್ನಿಸುತ್ತೆ. ಅವರ ವಿಕ್ರಮ್ ವರ್ಮನ್ ಕಾಪರ್ ಫ್ಯಾಕ್ಟರಿ ಈ ಟೆಂಡರ್ನಲ್ಲಿ ಅಪ್ಲೈ ಮಾಡಿದೆ. ಅವರು ಕೊನೆಯ ಕ್ಷಣದಲ್ಲಿ ಫೈನಾನ್ಷಿಯಲ್ ಆಫರನ್ನು ಕಡಿಮೆ ಮಾಡಿ ನಮಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ ಎಂದರು. ಅದು ಅವಳ ಗೌರವಕ್ಕೆ ಬಿದ್ದ ಸವಾಲಿನಂತಿತ್ತು. ವರ್ಮನ್ ಗ್ರೂಪ್ ಎಂದ ತಕ್ಷಣ ತನ್ನನ್ನು ಹೊಡೆದು ಅವಮಾನಿಸಿದ್ದ ಅಥರ್ವನ ಮೇಲೆ ಸೇಡು ತೀರಿಸಿಕೊಳ್ಳಲು ಇದೇ ಸರಿಯಾದ ಸಂದರ್ಭ ಎಂದು ಅವಳು ಭಾವಿಸಿದಳು. ಈ ಟೆಂಡರ್ನಲ್ಲಿ ಸೋತರೆ ಅದು ವರ್ಮನ್ ಗ್ರೂಪ್ ಕಂಪನಿಗೆ ಅತ್ಯಂತ ದೊಡ್ಡ ಅವಮಾನವಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಈ ಎರಡೂ ಕಂಪನಿಗಳು ಒಂದೇ ಟೆಂಡರ್ಗಾಗಿ ಮುಖಾಮುಖಿಯಾಗಿ ಪೈಪೋಟಿ ನಡೆಸುತ್ತಿರುವುದು ಇದೇ ಮೊದಲ ಬಾರಿಯಾಗಿತ್ತು. ಮಾಯಾ ಗಂಭೀರವಾಗಿ ಮೇಜಿನ ಮೇಲೆ ಮೆಲ್ಲನೆ ತಟ್ಟುತ್ತಾ, ಅವರೇ ನಮಗೆ ಮೇನ್ ಕಾಂಪಿಟೇಟರ್. ಆದ್ದರಿಂದ ಎಲ್ಲ ರೀತಿಯಲ್ಲೂ ನಾವು ಅವರಿಗಿಂತ ಒಂದು ಹೆಜ್ಜೆ ಮುಂದಿರಬೇಕು. ವಿಕ್ರಮ್ ವರ್ಮನ್ ಕಾಪರ್ ಫ್ಯಾಕ್ಟರಿ ಈ ದೊಡ್ಡ ಟೆಂಡರ್ಗೆ ಪ್ರವೇಶಿಸುತ್ತಿದೆ ಎಂದರೆ ಖಂಡಿತ ಅದು ಸಾಧಾರಣವಾಗಿರುವುದಿಲ್ಲ. ಅವರ ಬಲ ಮತ್ತು ದೌರ್ಬಲ್ಯಗಳನ್ನೆಲ್ಲ ವಿಶ್ಲೇಷಿಸಿದ್ದೀರಾ ಎಂದು ನಿಧಾನವಾಗಿ ಕೇಳಿದಳು ಮಾಯಾ. ತಕ್ಷಣ ಅವಳ PA ಕನ್ನಿಕಾ ಟೆಂಡರ್ ಫೈಲ್ ತಿರುವಿ ಹಾಕುತ್ತಾ, ಎಸ್ ಮೇಡಮ್, ನಮ್ಮ ಟೆಂಡರ್ ಮೊತ್ತವನ್ನು ಅವರ ಫೈನಲ್ ಆಫರ್ಗಿಂತ ಕಡಿಮೆ ಇರುವಂತೆ ಫಿಕ್ಸ್ ಮಾಡಿದ್ದೇವೆ. ಅದರೊಂದಿಗೆ ಅವರ ಶಿಪ್ಪಿಂಗ್ ಕಾಸ್ಟ್ ಬದಲಾಗುವ ಸಾಧ್ಯತೆ ಇದೆ. ನಾವು ಫಿಕ್ಸ್ಡ್ ರೇಟ್ನಲ್ಲಿ ಇರುವುದರಿಂದ ನಮಗೆ ಅಡ್ವಾಂಟೇಜ್ ಇದೆ. ಅವರು ಟೆಕ್ನಿಕಲ್ ಸೈಡ್ ಸ್ಟ್ರಾಂಗ್ ಆಗಿದ್ದರೂ ಫೈನಾನ್ಸ್ನಲ್ಲಿ ನಾವೇ ಮುಂಚೂಣಿಯಲ್ಲಿರಬೇಕು ಎಂದಳು. ಮಾಯಾ ಸ್ವಲ್ಪ ಯೋಚಿಸಿದಳು. ವರ್ಮನ್ ಗ್ರೂಪ್, ಅದರಲ್ಲಿ ಅಥರ್ವ ವರ್ಮನ್ ಇದ್ದಾನೆ. ಅವನು ಅತ್ಯಂತ ಬುದ್ಧಿವಂತ ಉದ್ಯಮಿ. ಅವನ ತಮ್ಮ ವಿಕ್ರಮ್ ವರ್ಮನ್ ಅವರೇ ಈ ಕಾಪರ್ ಫ್ಯಾಕ್ಟರಿಯನ್ನು ಮುಖ್ಯವಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಕೇಳಲ್ಪಟ್ಟಿದ್ದೇನೆ. ಏನೇ ಆದರೂ ಈ ಟೆಂಡರ್ ನಮ್ಮದೇ ಎಂದಳು. ಮಾಯಾಗೆ ತನ್ನ ಬಳಿ ಸವಾಲು ಹಾಕಿದ ಹಾಗೂ ವಿಘ್ನೇಶ್ ಎಂಬ ಹೆಸರಿನಲ್ಲಿ ಸುತ್ತಾಡುತ್ತಿರುವ ವಿಕ್ರಮನೇ ಇಂದು ತಾನು ಎದುರಿಸಿ ಸ್ಪರ್ಧಿಸುತ್ತಿರುವ ವಿಕ್ರಮ್ ವರ್ಮನ್ ಎಂಬುದು ತಿಳಿದಿರಲಿಲ್ಲ. ಅವಳ ಯೋಚನೆಯೆಲ್ಲ ವರ್ಮನ್ ಗ್ರೂಪನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಎಂಬುದರ ಮೇಲೆಯೇ ಇತ್ತು. ಮಾಯಾ, ಸರಿ, ಈ ಟೆಂಡರ್ನಲ್ಲಿ ನಾನು ಒಂದು ಪ್ರಮುಖವಾದ ಪಾಯಿಂಟ್ ಆ್ಯಡ್ ಮಾಡಲು ಬಯಸುತ್ತೇನೆ. ಯಾವುದೇ ಪರಿಸ್ಥಿತಿಯಲ್ಲೂ ಖರೀದಿಸಿದ ಕಚ್ಚಾ ವಸ್ತುಗಳ ಗುಣಮಟ್ಟವನ್ನು ಕಡಿಮೆ ಮಾಡುವುದಿಲ್ಲ ಎಂಬ ಹೆಚ್ಚುವರಿ ಭರವಸೆಯನ್ನು ಕೊಡಿ. ಇದು ವರ್ಮನ್ ಗ್ರೂಪ್ ಆಫರ್ಗಿಂತ ನಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಎಂದಳು. ಸೆಲ್ವಂ, ತುಂಬ ಒಳ್ಳೆಯ ಆಲೋಚನೆ ಮೇಡಮ್. ಇದು ನಮ್ಮನ್ನು ಒಂದು ಹೆಜ್ಜೆ ಮುಂದೆ ಕೊಂಡೊಯ್ಯುತ್ತದೆ ಎಂದರು. ಮಾಯಾ, ಈ ಟೆಂಡರ್ನಲ್ಲಿ ನಮಗೆ ಗೆಲುವು ಸಿಕ್ಕರೆ ಅದು ಕೇವಲ ಲಾಭವಲ್ಲ, ನಮ್ಮ ಸಂಸ್ಥೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ನಿರೂಪಿಸುವ ಒಂದು ಗುರುತು. ಅವರು ಎಷ್ಟೇ ಕೋಟಿ ಕೊಟ್ಟರೂ ನಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆಯ ಮುಂದೆ ಅದು ಸೋಲಬೇಕು. ಎಲ್ಲರೂ ಈ ಆಫರನ್ನು ಸಂಜೆ 5 ಗಂಟೆಯೊಳಗೆ ಸಬ್ಮಿಟ್ ಮಾಡಿ ಎಂದ ತಕ್ಷಣ ಎಲ್ಲ ಅಧಿಕಾರಿಗಳು ಉತ್ಸಾಹದಿಂದ ಎಸ್ ಮೇಡಮ್ ಎಂದು ಹೇಳಿ ಅಲ್ಲಿಂದ ಹೊರಟರು. ಮೀಟಿಂಗ್ ಹಾಲ್ನಲ್ಲಿ ಒಬ್ಬಳೇ ಕುಳಿತಿದ್ದ ಮಾಯಾ ಗೆಲುವಿನ ಆ ಫೈಲನ್ನು ನೋಡಿದಳು. ನಂತರ ಅವಳಿಗೂ ತಿಳಿಯದಂತೆ ಅವಳ ಮುಖ ಸ್ವಲ್ಪ ಬದಲಾಯಿತು. ಅವಳಿಗೆ ನೆನಪಿಗೆ ಬಂದಿತು, ದೇವಸ್ಥಾನದಲ್ಲಿ ತನ್ನನ್ನು ಕಟ್ಟಿ ಹಾಕಿದ ತಾನು ದಡ್ಡ ಸೋಡಾಬುಟ್ಟಿ ಎಂದು ಬೈದು ಪ್ರೀತಿಯಲ್ಲಿ ಬಿದ್ದ ವಿಘ್ನೇಶ್ ಅಂದರೆ ವಿಕ್ರಮ್. ವಿಘ್ನೇಶ್, ಇವತ್ತು ರಾತ್ರಿ 7 ಗಂಟೆಗೆ ನಾನು ನಿನ್ನನ್ನು ನೋಡಲು ಬರಬೇಕು. ಆದರೆ ಅದಕ್ಕೆ ಮುಂಚೆ ನಾನು ಈ ಟೆಂಡರ್ನಲ್ಲಿ ಗೆಲ್ಲಬೇಕು. ನನ್ನ ಕಂಪನಿಯ ಗೌರವವನ್ನು ನಾನು ಕಾಪಾಡಿಕೊಳ್ಳಬೇಕು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡಳು. ಅವಳೊಳಗೆ ಉದ್ಯಮಿಯ ಆಕ್ರೋಶವೋ ಮೊದಲ ಪ್ರೀತಿಯ ತಳಮಳವೋ ಸಮಾನವಾಗಿ ತುಂಬಿಕೊಂಡಿದ್ದವು. ಅವಳು ಅಂದು ರಾತ್ರಿ ದೇವಸ್ಥಾನದಲ್ಲಿ ಅವನ ಬಳಿ ಹೇಳಬೇಕಾದ ಸುಳ್ಳುಗಳನ್ನು ಇಂದು ಸಂಜೆ ಅವನ ಸಹೋದರನ ಸಂಸ್ಥೆಯೊಂದಿಗೆ ತಾನು ಎದುರಿಸಬೇಕಾದ ಕಠಿಣ ಸ್ಪರ್ಧೆಯನ್ನು ಒಟ್ಟಿಗೆ ಮನಸ್ಸಿನಲ್ಲಿ ಹೊತ್ತುಕೊಂಡಿದ್ದಳು. ಅದೇ ವೇಳೆಯಲ್ಲಿ ಆಸ್ಪತ್ರೆಯ ಬೆಡ್ನಲ್ಲಿ ಯಾಮಿನಿ ದಾಖಲಾಗಿದ್ದಳು. ಅವಳ ಹತ್ತಿರದಲ್ಲೇ ಒಂದು ಚೇರ್ನಲ್ಲಿ ವಿಷ್ಣು ಪ್ರಸಾದ್ ಕುಳಿತಿದ್ದನು. ಯಾಮಿನಿಯ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿರುವುದನ್ನು ಗಮನಿಸಿದ ವಿಷ್ಣು ಅವಳ ಬಳಿ ಮಾತನಾಡಲು ಪ್ರಾರಂಭಿಸಿದನು. ನಿನಗೆ ಏನು ಸಮಸ್ಯೆ ಯಾಮಿನಿ? ಈಗ ಯಾಕೆ ಅಳುತ್ತಾ ಮಲಗಿದ್ದೀಯಾ? ನಿನಗೆ ನಾನು ಏನು ಮಾಡಿಲ್ಲವಲ್ಲ?
ನಿನಗೆ ಹುಷಾರಿಲ್ಲ ಎಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿದ್ದೇನೆ. ನಿನ್ನನ್ನು ಬೈದಿಲ್ಲ, ಹೊಡೆದಿಲ್ಲ, ಸುಮ್ಮನೆ ಕುಳಿತಿದ್ದೇನೆ. ಇಲ್ಲಿ ನೋಡು, ನನಗೆ ಹೇಗೆ ಹೇಳಬೇಕೆಂದು ತಿಳಿಯುತ್ತಿಲ್ಲ. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊ. ಏನೇ ಆದರೂ ನೀನು ನನ್ನನ್ನು ಬಿಟ್ಟು ಹೋಗಲೇಬಾರದು. ಯಾರು ಏನೇ ಹೇಳಲಿ, ನನ್ನ ತಂಗಿ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೂ ನೀನು ನನ್ನನ್ನು ಬಿಟ್ಟು ಕೊಡಬಾರದು ಎಂದು ಬೆದರಿಸುವ ಧ್ವನಿಯಲ್ಲಿ ಹೇಳಿದನು. ಯಾಮಿನಿ ಮಾತನಾಡಲು ಸಾಧ್ಯವಾಗದೆ ಕಷ್ಟಪಡುತ್ತಾ, ಹಾಗಾದರೆ ಇನ್ನು ಮುಂದೆಯೂ ನನ್ನನ್ನು ಕರೆದುಕೊಂಡು ಹೋಗಿ ಹಿಂಸಿಸುತ್ತೇನೆ ಎಂದು ಹೇಳದೆ ಹೇಳುತ್ತಿದ್ದೀರಾ ಎಂದಳು ಕಣ್ಣೀರಿಡುತ್ತಾ. ನಾನು ಹಾಗೆ ಹೇಳಲು ಬರಲಿಲ್ಲ ಯಾಮಿನಿ. ಯಾವಾಗ ಏನು ನಡೆಯುತ್ತದೆ ಎಂದು ಗೊತ್ತಿಲ್ಲ. ಆದರೆ ನಾನು ದಿಢೀರನೆ ಎಲ್ಲವನ್ನು ಬಿಟ್ಟು ದೂರಾಗಲು ಸಾಧ್ಯವಿಲ್ಲ. ಸ್ವಲ್ಪ ಸ್ವಲ್ಪವಾಗಿ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೇನೆ. ಪ್ಲೀಸ್, ಅಲ್ಲಿಯವರೆಗೂ ಸ್ವಲ್ಪ ಟೈಮ್ ಕೊಡು. ಸತ್ಯವಾಗಿ ಹೇಳುತ್ತಿದ್ದೇನೆ, ನಿನ್ನ ಆರೋಗ್ಯ ಸರಿಯಾಗುವವರೆಗೂ ನಿನ್ನನ್ನು ಮುಟ್ಟುವುದಿಲ್ಲ. ಆ ಒಂದು ವಿಷಯದಲ್ಲಿ ನಾನು ಮಾತು ಕೊಡುತ್ತೇನೆ. ಆದರೆ ಡ್ರಿಂಕ್ ಮಾಡುವುದನ್ನು ನನ್ನಿಂದ ತಕ್ಷಣ ನಿಲ್ಲಿಸಲು ಸಾಧ್ಯವಿಲ್ಲ. ಸ್ವಲ್ಪ ದಿನಗಳು ಬೇಕಾಗುತ್ತವೆ. ಒಂದೇ ಒಂದು ದಿನ ನೀನು ನನ್ನನ್ನು ಬಿಟ್ಟು ನಿನ್ನ ಮನೆಗೆ ಹೋದೆ ಎಂದು ತಿಳಿದಾಗ ನನಗೆ ಮನಸ್ಸಿಗೆ ತುಂಬ ನೋವಾಯಿತು. ನಿನಗೆ ಗೊತ್ತಲ್ಲ, ಕನಿಷ್ಕಾಳನ್ನು ನಾನು ತುಂಬ ಪ್ರೀತಿಸಿದೆ. ಅವಳೇ ನನ್ನ ಪ್ರಪಂಚವಾಗಿದ್ದಳು. ಅವಳನ್ನು ನಾನು ನಂಬಿದೆ. ಅವಳು ಹಾಗೆಯೇ ಇದ್ದಳು. ಮದುವೆಗಾಗಿ ಕಷ್ಟಪಟ್ಟು ಹೋರಾಡಿ ನಮ್ಮ ಅಪ್ಪನ ಹತ್ತಿರ ಸಮ್ಮತಿ ಪಡೆಯುವುದರೊಳಗೆ ಸಾಕಾಯಿತು. ಎಲ್ಲವನ್ನೂ ಮಾಡಿ ಸರಿಯಾಗಿ ತಾಳಿ ಕಟ್ಟುವ ಸಮಯದಲ್ಲಿ ಹುಡುಗಿ ಮಂಟಪಕ್ಕೆ ಬರಲಿಲ್ಲ, ಓಡಿ ಹೋದಳು. ನಿನಗೆ ಗೊತ್ತಲ್ಲ, ಅವಳಿಗೆ ಮಿಸ್ ವರ್ಲ್ಡ್ ಆಗಬೇಕಿತ್ತು. ಅದಕ್ಕೆ ಇನ್ನು 1 ತಿಂಗಳಲ್ಲಿ ಇಟಲಿಯಲ್ಲಿ ಜಾಗತಿಕ ಸುಂದರಿ ಸ್ಪರ್ಧೆ ನಡೆಯುತ್ತಿದೆ. ಅದರಲ್ಲಿ ಭಾಗವಹಿಸಲು ಸಿದ್ಧಳಾಗುತ್ತಿದ್ದಾಳೆ. ನನ್ನ ಬಗ್ಗೆ ಒಂದು ಸೆಕೆಂಡ್ ಕೂಡ ಅವಳು ಯೋಚಿಸಲಿಲ್ಲ. ಆದರೆ ಅವಳನ್ನು ನನ್ನಿಂದ ಮರೆಯಲು ಸಾಧ್ಯವಾಗುತ್ತಿಲ್ಲ. ನಾನು ನಿಜವಾಗಿ ಪ್ರೀತಿಸಿದೆ. ನನಗೆ ದ್ರೋಹ ಮಾಡಿ ಹೊರಟು ಹೋದಳು. ಅದಕ್ಕಾಗಿ ನನ್ನಿಂದ ಎಲ್ಲವನ್ನು ಮರೆಯಲು ಸಾಧ್ಯವಿಲ್ಲ. ಸ್ವಲ್ಪ ಸ್ವಲ್ಪವಾಗಿ ಪ್ರಯತ್ನಿಸುತ್ತೇನೆ. ಅದೇ ಸಮಯದಲ್ಲಿ ನಿನ್ನನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಕೈ ಬಿಡುವುದಿಲ್ಲ. ನಿನ್ನ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ದೇನೆ. ಆ ತಾಳಿಗೆ ನೀನು ಮರ್ಯಾದೆ ಕೊಡು. ನಾನು ಮರ್ಯಾದೆ ಕೊಡುತ್ತೇನೆ. ಯಾರು ಹೇಳಿದರೂ ನನ್ನನ್ನು ಬಿಟ್ಟು ಹೋಗಬೇಡ ಪ್ಲೀಸ್ ಎಂದು ಹೆದರಿಸುವಂತೆ ಆರಂಭಿಸಿ ಕೊನೆಯಲ್ಲಿ ಗೋಗರೆಯುತ್ತಾ ಮುಗಿಸಿದನು ವಿಷ್ಣು. ಸ್ವಲ್ಪ ಸಮಯ ಕಳೆಯಿತು. ಯಾಮಿನಿ ಮೌನವಾಗಿ ಮಲಗಿದ್ದಳು. ಯಾಮಿನಿ, ನಾನು ಹೇಳಿದ್ದಕ್ಕೆ ನೀನು ಯಾವುದೇ ಉತ್ತರ ನೀಡಲಿಲ್ಲವಲ್ಲ ಎಂದು ವಿಷ್ಣು ದಣಿದ ಧ್ವನಿಯಲ್ಲಿ ಕೇಳಿದನು. ಒಂದು ಕ್ಷಣ ಅವನನ್ನು ಆಳವಾಗಿ ನೋಡಿದವಳು, ನಿಮಗೆ ಕೋಪ ಬಂದು ನನ್ನನ್ನು ಹೊಡೆದರೂ ನಾನು ಸಹಿಸಿಕೊಳ್ಳುತ್ತೇನೆ. ಆದರೆ ನಿಮ್ಮ ಪ್ರೇಯಸಿಯ ಹೆಸರು ಹೇಳಿ ನನ್ನೊಂದಿಗೆ ನೀವು ಬೆಡ್ನಲ್ಲಿ ಇರುವುದನ್ನು ಸತ್ಯವಾಗಿ ನನ್ನಿಂದ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ದೇಹಕ್ಕಿಂತ ಮನಸ್ಸು ರಣಹಣ್ಣಾಗಿ ನೋಯುತ್ತಿದೆ. ನನ್ನನ್ನು ನೆನೆದು ನೀವು ನನ್ನೊಂದಿಗೆ ಇದ್ದರೆ ನನಗೆ ಕಷ್ಟ ಅನ್ನಿಸುವುದಿಲ್ಲ. ಗಂಡನನ್ನು ಹೊರಲು ಯಾವುದೇ ಹೆಣ್ಣು ಕಷ್ಟಪಡಲು ಯೋಚಿಸುವುದಿಲ್ಲ. ಆದರೆ ಇನ್ನೊಬ್ಬ ಹೆಣ್ಣನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಅವಳ ದೇಹದ ಬದಲಾಗಿ ನನ್ನನ್ನು ನೆನೆದು ನೀವು ಇರುವಾಗ ನನಗೆ ಆ ನೋವು ಕ್ರೂರವಾಗಿರುತ್ತದೆ. ದೇಹ ಉರಿದು ಹೋಗುವಂತಾಗುತ್ತದೆ. ನಿಮಗೆ ಒಂದು ವಾರಸುದಾರ ಬೇಕು. ಆದರೆ ಕನಿಷ್ಕಾಳ ನೆನಪಿನಲ್ಲಿ ನೀವು ನನ್ನೊಂದಿಗೆ ಇದ್ದು ಆ ವಾರಸುದಾರ ನನ್ನ ಹೊಟ್ಟೆಗೆ ಬಂದರೂ ನನ್ನ ಮನಸ್ಸಿನಲ್ಲಿ ಆ ಹುಡುಗಿಯ ನೆನಪೇ ಇರುತ್ತದೆ. ಅವಳು ನಿಮಗೆ ಎತ್ತು ಕೊಡುತ್ತಿರುವಂತೆ ನೀವು ಭಾವಿಸುವುದನ್ನು ಎಂದು ಪೂರ್ತಿಯಾಗಿ ಮಾತನಾಡಲು ಸಾಧ್ಯವಾಗದೆ ಅವಳು ತಡಬಡಾಯಿಸಿದಳು. ಅವನಿಗೆ ಒಂಥರ ಅನ್ನಿಸಿತು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟವನು, ಓಕೆ, ನನಗೆ ಅರ್ಥವಾಗುತ್ತಿದೆ. ಒಂದೇ ಒಂದು ದಿನ ನಿನ್ನ ಅಗಲಿಕೆಯಲ್ಲಿ ಆ ತಪ್ಪನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಓಕೆನಾ? ನಿನ್ನ ಇಷ್ಟವಿಲ್ಲದೆ ನಿನ್ನನ್ನು ಮುಟ್ಟಬಾರದು ಎಂದು ನನಗೆ ಸ್ಪಷ್ಟವಾಗಿ ತಿಳಿಯಿತು. ನೀನು ಈಗ ಹೇಳಿದೆಯಲ್ಲ, ವಾರಸುದಾರ, ಅದಕ್ಕಾಗಿ ಹೇಳುತ್ತಿದ್ದೇನೆ. ಅವಳ ಹೆಸರು ಹೇಳಿ ನಿನ್ನನ್ನು ಮುಟ್ಟುವುದಿಲ್ಲ. ನಿನಗೆ ಆರೋಗ್ಯ ಸರಿಯಾಗಲಿ, ಆಮೇಲೆ ನೀನು ನನ್ನನ್ನು ನಿರಾಕರಿಸಬಾರದು ಎಂದು ಅವನು ಕೂಡ ಸ್ಪಷ್ಟವಾಗಿ ಹೇಳಲಾಗದೆ ಮೇಲ್ನೋಟವಾಗಿ ಮಾತನಾಡಿದನು. ಯಾಮಿನಿ ಸರಿ ಎಂದಳು. ಸ್ವಲ್ಪ ಸಮಯ ಕಳೆದ ನಂತರ ಅವಳನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋದನು. ಕಾರಿನಲ್ಲಿ ಹೋಗುವಾಗ ವಿಷ್ಣು, ಇಲ್ಲಿ ನೋಡು ಯಾಮಿನಿ, ಖಂಡಿತವಾಗಿಯೂ ನಿಮ್ಮ ಅಮ್ಮ ಅಪ್ಪ ಮಾಯಾ ಹತ್ತಿರ ವಿಷಯ ಹೇಳಿರುತ್ತಾರೆ. ಅವಳು ಕೋಪದಿಂದ ಮನೆಗೆ ಬರುತ್ತಾಳೆ. ಖಂಡಿತ ನನ್ನೊಂದಿಗೆ ಜಗಳವಾಡುತ್ತಾಳೆ. ಆದರೆ ನೀನು ಆ ಜಾಗದಲ್ಲಿ ನನ್ನನ್ನು ಬಿಟ್ಟು ಕೊಡಬಾರದು, ತಿಳಿಯಿತೆ? ಮಾಯಾ ನನ್ನ ಜೊತೆ ಹುಟ್ಟಿದ ತಂಗಿನೇ. ಅವಳ ಹತ್ತಿರ ಬೈಗುಳ ತಿನ್ನುವುದು, ಜಗಳವಾಡುವುದು ನನಗೆ ಹೊಸದೇನಲ್ಲ. ಚಿಕ್ಕ ವಯಸ್ಸಿನಿಂದ ಅವಳ ಕೈಯಿಂದ ಏಟು ಕೂಡ ತಿಂದಿದ್ದೇನೆ. ಅವಳು ನನ್ನ ಮುದ್ದಿನ ತಂಗಿ. ಆದರೆ ನಮ್ಮ ಪರ್ಸನಲ್ ವಿಷಯದಲ್ಲಿ ಅವಳು ಬರುವುದು ನನಗೆ ಖಂಡಿತ
ಇಷ್ಟ ಇಲ್ಲ. ಗಂಡ ಹೆಂಡತಿ ವಿಷಯದಲ್ಲಿ ಯಾರೂ ಬರಬಾರದು, ಅದಕ್ಕೆ ನೀನು ಅವಕಾಶ ಕೊಡಬಾರದು, ತಿಳಿಯಿತೆ ಎಂದು ಗಟ್ಟಿಯಾಗಿ ಹೇಳಲು ಅವಳು ಕೂಡ ತಲೆಯಾಡಿಸಿದಳು. ಆಫೀಸ್ನಲ್ಲಿ ಟೆಂಡರ್ ಮೀಟಿಂಗ್ ಮುಗಿಸಿ ತನ್ನ ರೂಮಿಗೆ ಹೋಗಿ ತನ್ನ ರೋಲಿಂಗ್ ಚೇರ್ನಲ್ಲಿ ಕುಳಿತು ಮೊಬೈಲ್ ನೋಡಿದಳು. 5ಕ್ಕೂ ಹೆಚ್ಚು ಮಿಸ್ಡ್ ಕಾಲ್ಗಳು ಬಂದಿದ್ದವು. ಆ ನಂಬರ್ ನೋಡಿ ಆಘಾತಗೊಂಡಳು. ತಕ್ಷಣವೇ ಯಾಮಿನಿಯ ತಂದೆಗೆ ಫೋನ್ ಮಾಡಿ ಮಾತನಾಡಿದಳು. ಯಾಮಿನಿಯ ತಂದೆ ಬೆಳಿಗ್ಗೆ ವಿಷ್ಣು ಮನೆಗೆ ಬಂದು ಹೋದ ರೀತಿಯನ್ನು ವಿವರಿಸಿದರು. ಮಾಯಾಗೆ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ಇನ್ನು ಮುಂದೆ ತಾಳ್ಮೆಯಿಂದ ಇರಬಾರದು ಎಂದು ಯೋಚಿಸಿದವಳು ತಕ್ಷಣವೇ ಅಲ್ಲಿಂದ ಮನೆಯ ಕಡೆಗೆ ಹೊರಟಳು. ಮಾಯಾ ಅದೇ ವೇಳೆಯಲ್ಲಿ ನಕ್ಷತ್ರಳನ್ನು ತನ್ನ ಕೋಣೆಯಲ್ಲಿ ಬಂಧಿಸಿಟ್ಟಿದ್ದನು ಅಥರ್ವ. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.